ಸಹಕಾರಿ ಕ್ಷೇತ್ರ, ಭಾರತ ಸೇವಾದಳ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ್ದ ದಿವಂಗತ ಸುಭಾಷ್ ರೆಡ್ಡಿ ಪಾಟೀಲ್ ಅವರ 10ನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮ ರಾಯಚೂರಿನ ಆಶಾಪುರ ರಸ್ತೆಯಲ್ಲಿರುವ ಹಿರಿಯ ನಾಗರಿಕರ ಮತ್ತು ಲಲಿತಾ ವೃದ್ಧಾಶ್ರಮದಲ್ಲಿ ನಡೆಯಿತು. ರೆಡ್ ಕ್ರಾಸ್ ಸಂಸ್ಥೆಯ ಜಿಲ್ಲಾ ಸಂಚಾಲಕ ಡಾಕ್ಟರ್ ದಂಡಪ್ಪ ಬಿರಾದರ್ ಮಾತನಾಡಿ, ದಿವಂಗತ ಪಾಟೀಲರು ಸಹಕಾರಿ ಕ್ಷೇತ್ರದಲ್ಲಿ ಉತ್ತಮ ಸೇವೆ ಸಲ್ಲಿಸಿದ್ದರು. ಅವರು ಭಾರತ ಸೇವಾದಳದ ಪ್ರಮುಖರಾಗಿ ಹಲವಾರು ಸೇವಾ ಕಾರ್ಯಕ್ರಮಗಳನ್ನು ಆಯೋಜಿಸಿದರು. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯನ್ನು ರಾಯಚೂರು ಜಿಲ್ಲೆಯಲ್ಲಿ ಅತ್ಯಂತ ಕ್ರಿಯಾಶೀಲವಾಗಿ ನಡೆಸಿದರು. ಅವರು ರಾಜಕೀಯ ಕ್ಷೇತ್ರದಲ್ಲೂ ಸಕ್ರಿಯರಾಗಿದ್ದು, ಹಿರಿಯರೊಂದಿಗೆ ಹಿರಿಯನಾಗಿ, ಕಿರಿಯರೊಂದಿಗೆ ಕಿರಿಯರಾಗಿ, ಸ್ನೇಹಿತರಿಗೆ ಆಪ್ತ ಮಿತ್ರನಾಗಿ ಕಾರ್ಯನಿರ್ವಹಿಸಿ ಎಲ್ಲರ ಜನಮನದಲ್ಲಿ ತಮ್ಮ ಹೆಸರನ್ನು ಅಚ್ಚಳಿಯದೆ ಉಳಿಸಿಕೊಂಡರು. ದಿವಂಗತ ಪಾಟೀಲರಂತೆ ಅವರ ಸಹೋದರ ವಿಜಯಕುಮಾರ್ ಪಾಟೀಲರು ಕೂಡ ಅಣ್ಣನಂತೆ ಕಾರ್ಯನಿರ್ವಹಿಸುತ್ತಿರುವುದು ಸಂತಸದ ಸಂಗತಿ ಎಂದು ಹೇಳಿದರು. ಸಹಕಾರದ ಮನೋಭಾವನೆ ಹೊಂದಿದಂಥ ಸ್ನೇಹ ಜೀವಿಯಾಗಿರುವಂಥ ಸದಾ ಕ್ರಿಯಾಶೀಲತೆಯನ್ನು ಮೈಗೂಡಿಸಿಕೊಂಡು ಜಿಲ್ಲೆಯಲ್ಲಿ ಸಹಕಾರ ಸಂಘಗಳ ಮುಖ್ಯಸ್ಥನಾಗಿ ರಾಜ್ಯ ಮಟ್ಟದಲ್ಲಿ ಮಿಂಚಿ ಸಹಕಾರ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ವ್ಯಕ್ತಿ ಅಂದರೆ ದಿವಂಗತ ಸುಭಾಷ್ ರೆಡ್ಡಿ ಪಾಟೀಲ್ ಸಾಹಿತಿಗಳು. ಒಂದು ಕಡೆ ಸಹಕಾರಿ ಕ್ಷೇತ್ರ, ಮತ್ತೊಂದು ಕಡೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ, ಇನ್ನೊಂದು ಕಡೆ ಹಲವಾರು ಶಿಕ್ಷಣ ಸಂಸ್ಥೆಗಳಲ್ಲಿ ಸದಸ್ಯರಾಗಿ ಮಾಡಿದಂಥ ನಿರಂತರವಾಗಿ ಕ್ರಿಯಾಶೀಲತಾ ಪ್ರತೀಕವೇ ನಮ್ಮ ಸುಭಾಷ್ ರೆಡ್ಡಿ ಪಾಟೀಲ್ ಅವರು. ಬಹುಶಃ ಅವರು ನಮ್ಮ ಜೊತೆಗಿಲ್ಲ, ಅವರ ವಿಚಾರಗಳು, ಅವರ ಯೋಜನೆಗಳು, ಅವರ ಕಾಯಕದ ಪ್ರವೃತ್ತಿಗಳು ನಮ್ಮ ಜೊತೆಗೆ ನಿರಂತರವಾಗಿವೆ. ಈ ಸಂದರ್ಭದಲ್ಲಿ ಲಲಿತಾ ವೃದ್ಧಾಶ್ರಮದ ಚಂದ್ರಮೌಳಿ, GS ಹಿರೇಮಠ, ಶರಣರೆಡ್ಡಿ, SG ಕಲ್ಲಯ್ಯ ಸ್ವಾಮಿ, ಅತಾವುಲ್ಲಾ ವಕೀಲರು, ಮಂಜುನಾಥ್ ವಟಗಲ್, ಮಲ್ಲಿಕಾರ್ಜುನ್ ಸೇರಿದಂತೆ ಅನೇಕರು ಇದ್ದರು.